ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ವಲಯದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈಗೆ ಬಿಗ್ ಶಾಕ್ ಎದುರಾಗಿರುವಂತಹದ್ದು. ಇದು ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಬಿಜೆಪಿ ಕ್ಷೇತ್ರದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈಗೆ ಬಿಗ್ ಶಾಕ್ ಎದುರಾಗಿರುವಂತಹದ್ದು. ಕಳೆದ ಎಂಪಿ ಎಲೆಕ್ಷನ್ನಲ್ಲಿ ಸೋತ್ ಹೋದಂತಹ ಅಣ್ಣಾಮಲೈ ದ್ರಾವಿಡರ ಕೋಟೆಯಲ್ಲಿ ಅಣ್ಣಾಗೆ ಆಪಿಟ್ಟ ಪಳನಿ. 2026ರ ತಮಿಳುನಾಡು ಎಲೆಕ್ಷನ್ಗೆ ಸಿದ್ಧತೆ ನಡೀತಾ ಇದೆ. ಇನ್ನೇನು 2026 ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆಯುತ್ತೆ ತಮಿಳುನಾಡಿನಲ್ಲಿ. ಬಿಜೆಪಿ ಜೊತೆ ಎಐಎಡಿಎಂಕೆ ಮೈತ್ರಿಗೆ ಭಾರಿ ಷರತ್ತು ವಿಧಿಸಿದೆ. ಅಣ್ಣಾಮಲೈ ಕೈ ಬಿಟ್ಟರೆ ಮೈತ್ರಿ ಎಂದ ಎಐಎಡಿಎಂಕೆ. ಈ ಎಐಎಡಿಎಂಕೆ ಎನ್ನುವಂತಹದ್ದು ಜಯಲಲಿತಾ ಇದ್ದಂತಹ ಪಕ್ಷ, ಶಶಿಕಲಾ ಇದ್ದಂತಹ ಪಕ್ಷ, ಪಳನಿ ಇರುವಂತಹ ಪಕ್ಷ. ಈಗ ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಆಡಳಿತ ಮಾಡ್ತಾ ಇದೆ. ಸ್ಟಾಲಿನ್ ಅಲ್ಲಿನ ಸಿಎಂ, ಉದಯನಿಧಿ ಸ್ಟಾಲಿನ್ ಅಲ್ಲಿನ ಸ್ಟೇಟ್ ಮಿನಿಸ್ಟ್ರು. ಡಿಎಂಕೆಗೂ ಅಣ್ಣಾಮಲೈ ಸಿದ್ಧಾಂತಗಳು ಇಷ್ಟ ಆಗೋದಿಲ್ಲ. ಎಐಎಡಿಎಂಕೆಗೂ ಕೂಡ ಅಣ್ಣಾಮಲೈ ವೈಯಕ್ತಿಕವಾಗಿ ಹಿಡಿಸೋದಿಲ್ಲ. ಹಿಂಗಿದ್ದಾಗ ಬಿಜೆಪಿ ಜೊತೆ ಖಟ್ಟರ್ ಎಡಪಂಥೀಯ ಪಕ್ಷವಾಗಿರುವಂತಹ ಡಿಎಂಕೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ. ಈ ತಮಿಳುನಾಡು ವಿಚಾರದಲ್ಲಿ ಮಾತನಾಡುವಾಗ, ತಮಿಳುನಾಡು ಒಂದು ದ್ರಾವಿಡರ ಕೋಟೆ. ಡಿಎಂಕೆ 5 ವರ್ಷ ಆಡಳಿತ ಮಾಡುತ್ತೆ, ಅದಾದ ನಂತರ ಎಐಡಿಎಂಕೆ ಆಡಳಿತ ಮಾಡುತ್ತೆ. ಒಂದು ಬಾರಿ ಒಬ್ಬರಿಗೆ ಮಾತ್ರ ಅವಕಾಶ ಕೊಡುವಂತಹದ್ದು. ಬಿಜೆಪಿಗೆ ಅಂದರೆ ನೋ ಎಂಟ್ರಿ. ಬಿಜೆಪಿಗಂತೂ ನೋ ಎಂಟ್ರಿ. ಅದು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು. ಪ್ರಾದೇಶಿಕ ಪಕ್ಷಕ್ಕೆ ಮಾತ್ರ ಒತ್ತು ಕೊಡುವಂತಹ ಒಂದು ರಾಜ್ಯ. ಬಿಜೆಪಿ ಯಾವುದೇ ಕಾರಣಕ್ಕೂ ಒಳ ನುಸುಳಬಾರದು ಅಂತ ಹೇಳಿ ಅಲ್ಲಿನ ದ್ರಾವಿಡರು ಕೋಟೆ ಕಟ್ಕೊಂಡು ಕೂತವ್ರೆ ತಮಿಳುನಾಡಿನಲ್ಲಿ. ಸೊ ಈ ಬಾರಿ ವಿಜಯ್ ತಮ್ಮ ಕಡಗಂ ಎನ್ನುವಂಥ ಪಕ್ಷವನ್ನು ಕೂಡ ಕಟ್ಕೊಂಡಿದ್ದಾರೆ. 2026ರಲ್ಲಿ 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ MLA ನಿಲ್ಲಿಸ್ತೀನಿ, MLA ಅಭ್ಯರ್ಥಿಗಳನ್ನ ಅಂತ ಹೇಳಿ ಅವರು ಹೇಳ್ಕೊತಾ ಇದ್ದಾರೆ. ಅವ್ರ ಜೊತೆ ಡಿಎಂಕೆ ಮೈತ್ರಿ ಮಾಡಿಕೊಳ್ಳುತ್ತೋ ಅಥವಾ ಬಿಜೆಪಿಯ ಜೊತೆ ಅಣ್ಣಾ ಡಿಎಂಕೆ ಮೈತ್ರಿ ಮಾಡಿಕೊಳ್ಳುತ್ತೋ, ಇದು ಈಗ ಪ್ರಶ್ನೆ ಇರ್ತಕ್ಕಂತಹದ್ದು. ಅಣ್ಣಾ ಡಿಎಂಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರೆ ಡಿಎಂಕೆ ಮತ್ತು ವಿಜಯ್ ಅವರ ಸೊಂಟವನ್ನು ಮುರಿಬಹುದು. ಇಲ್ಲ ಬಿಜೆಪಿ ಸ್ವತಂತ್ರವಾಗಿಯೇ ನಾವು ಅಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅನ್ನೋದಾದರೆ ನಿಮಗೆ ಒಂದು ಸ್ಥಾನ ಬಿಡಿ 300 ವೋಟ್ ಸಿಗಲ್ಲ ತಮಿಳುನಾಡಿನಲ್ಲಿ. ಹಿಂಗಿದ್ದಾಗ ಬಿಜೆಪಿ ರಾಜಕೀಯ ಸ್ಟ್ರಾಟಜಿ, ಪೊಲಿಟಿಕಲ್ ಸ್ಟ್ರಾಟಜಿಯ ಭಾಗವಾಗಿ ಅಣ್ಣಾ ಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಳ್ಳುವಂತಹ ಸಿದ್ಧತೆಯಲ್ಲಿದೆ. ಆದರೆ ಅಣ್ಣಾ ಡಿಎಂಕೆ ಸುಮ್ಮನೆ ಬಾಗಿಲು ತೆಗೆದವ್ರೆ ಅಂತ ಹೇಳಿ ಒಳಗೆ ಬರಲ್ಲ. ಒಂದಷ್ಟು ಕಂಡೀಷನ್ ಅಪ್ಲೈ ಮಾಡುತ್ತೆ ಅಥವಾ ಒಂದಷ್ಟು ಷರತ್ತುಗಳನ್ನು ವಿಧಿಸುತ್ತೆ. ಆ ಷರತ್ತುಗಳ ಪೈಕಿ ಪ್ರಮುಖವಾಗಿರೋದು ಅಣ್ಣಾಮಲೈಯನ್ನ ಬಿಜೆಪಿ ದೂರ ಇಡಬೇಕು. ಈಗಿನ ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದಾರಲ್ಲ ಅಣ್ಣಾಮಲೈ, ತಮಿಳುನಾಡು ಸ್ಟೇಟ್ ಪ್ರೆಸಿಡೆಂಟ್, ಅವರನ್ನು ದೂರ ಇಟ್ಟರೆ ನಾವು ಮೈತ್ರಿಗೆ ಓಕೆ ಅಂತೀವಿ, ಇಲ್ಲದಿದ್ದರೆ ನಾವು ಮೈತ್ರಿಯಿಂದ ಹಿಂದೇಟು ಹಾಕ್ತೀವಿ. ಇದು ಅಣ್ಣಾ ಡಿಎಂಕೆಯ ಷರತ್ತು. ಈ ಷರತ್ತುಗಳಿಗೆ ಒಪ್ಪಿಕೊಳ್ಳುತ್ತಾ ಬಿಜೆಪಿ, ಈ ಷರತ್ತುಗಳಿಗೆ ಒಪ್ಪಿಕೊಳ್ತಾರಾ ಅಮಿತ್ ಶಾ, ಈ ಷರತ್ತುಗಳಿಗೆ ಒಪ್ಪಿಕೊಳ್ತಾರಾ JP ನಡ್ಡಾ, ಈ ಷರತ್ತುಗಳಿಗೆ ಓಕೆ ಅಂತಾರ ಅಣ್ಣಾಮಲೈ. ಒಟ್ಟಾರೆ ಅಣ್ಣಾಮಲೈಯನ್ನ ದೂರ ಇರಿಸೋದಾದ್ರೆ ಈ ಅಣ್ಣಾ ಡಿಎಂಕೆ ಬಿಜೆಪಿ ಜೊತೆ ಈ ಬಾರಿ 2026ರ ಅಸೆಂಬ್ಲಿ ಎಲೆಕ್ಷನ್ಗೆ ಮೈತ್ರಿ ಆಗುತ್ತೆ ಎನ್ನುವಂತಹ ವಿಚಾರ. ಒಟ್ಟಾರೆ ಇದು ಅಣ್ಣಾಮಲೈಗೆ ಭಾರಿ ಆಘಾತವನ್ನು ತಂದುಕೊಟ್ಟಿದೆ.